ಇದ್ದಕ್ಕಿದ್ದಾಗ ಹೀಗೆ ಯಾಕೆ ಆಗ್ತಿದೆ? ಪ್ರಿಯಾ, ಹತ್ರದಲ್ಲಿ ಯಾವ್ದಾದ್ರು ಡಾಕ್ಟರ್ ಶಾಪ್ ಇದೆಯಾ? ಹೌದು ಪ್ಲೀಸ್, ಬೇಡ. ವಾಪಸ್ ಹೋಗೋಣ. ನಮ್ಮ ಮನೆ ಹತ್ರ ಡಾಕ್ಟರ್ ತಾನೇ ತೋರಿಸೋಣ. ಗಾಡಿ ತಿರುಗಿಸು. ಏನಾಯ್ತಪ್ಪಯ್ಯ? ಧ್ಯಾನ ಅರ್ಧಕ್ಕೆ ನಿಲ್ಸ್ದಾಗಾಯ್ತು. ಎಲ್ಲೋ ಬಚ್ಚಿಟ್ಕೊಂಡಿರೋ ಶತ್ರು ಇದ್ಕಿದ್ದ ಹಾಗೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಅಂದ್ರೆ ಸ್ಪಷ್ಟವಾಗಿ ಏನೂ ಗೊತ್ತಾಗ್ತಾ ಇಲ್ಲ ವಿಷ್ಣು. ಆದಿಕ್ ಫೋನ್ ಮಾಡಿ ನೋಡು. ಅವ್ರು ಇಲ್ಲಿಗೆ ಬರಲೇಬೇಕು. ಇಲ್ಲ, ನನ್ ಕೈಲಿ ಆಗ್ತಾ ಇಲ್ಲ. ಏನು ಆಗಲ್ಲ. ತಗೋ, ನೀರ್ ಕುಡಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಯಾಕೆ ನೀವು ನನ್ ಮಾತು ಕೇಳ್ತಾ ಇಲ್ಲ? ಆದಿಕ್ ಫೋನ್ ಮಾಡಿದ್ದೇನಾ? ಅಲ್ಲಿ ಫೋನ್ ನಂಬರ್ ಇಲ್ಲ ಅಪ್ಪಯ್ಯ. ಮಧುಗ್ ಫೋನ್ ಮಾಡಿ ತಗೊಳ್ಳೋ. ಸರಿ ಅಪ್ಪಯ್ಯ. ಬೇಡ ಬಿಡು, ಸುಮ್ಮನೆ ಆ ಜೀವಕ್ಕೆ ಯಾಕೆ ತೊಂದರೆ ಕೊಡೋದು? ಓಕೆ ಓಕೆ ಸುಲೇಖಾ, ಹೋಗೋಣ. ಅಣ್ಣ, ಸ್ವಲ್ಪ ದೂರ ಇದೆ ಅಷ್ಟೇ. ನೀನ್ ಸುಮ್ಮನೆ ಇರೇ. ಅವ್ರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಎಲ್ಲೋ ದಾರಿ ತಪ್ಪಿರ್ಬೇಕಪ್ಪಯ್ಯ. ದಾರಿ ತಪ್ಪೋ ಅಥವಾ ದಾರಿ ತಪ್ಪಿಸಿದಾರೋ? ಇವಾಗ ಸ್ವಲ್ಪ ಆರಾಮಾಗಿದೆ. ಏನಾದ್ರಾಗ್ಲಿ ಸುಲೇಖಾ, ಹೋದ ತಕ್ಷಣ ಡಾಕ್ಟರ್ಗೆ ಇನ್ನೊಂದ್ಸರಿ ತೋರ್ಸೋಣ. ಬೇಡ ಅನ್ಸುತ್ತೆ. ಐಮ್ ಆಲ್ ರೈಟ್ ನೌ. ಈಗ ರೈಟ್ ಆದ್ರೆ ಏನ್ ಬಂತು? ಅಂತೂ ಮಲ್ಲಿಕಾಪುರ ಟ್ರಿಪ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ಪ್ರಿಯಾ? ಸುಲೇಖಾ ಸರಿ ಹೋದ್ಲಲ್ಲ, ಅದಕ್ಕೆ ಸಂತೋಷ ಪಡು. ಸಾರಿ, ನನ್ನಿಂದ. ಸುಲೇಖಾ, ಡೋಂಟ್ ಫೀಲ್ ಬ್ಯಾಡ್. ಊರಿಗೆ ಇನ್ನೊಂದ್ಸರಿ ಹೋದ್ರಾಯ್ತು. ಏನಪ್ಪ ಇದು? ಆಸಾಮಿ ಕಮಕ್ ಕಿಮಕ್ ಅಂತಾನೆ ಇಲ್ಲ. ಏನ್ ಮಲಗದಲ್ಲೇ ಗೊಟಕ್ ಗಿಟಕ್ ಅಂದ್ಬಿಟ್ನಾ? ನೀರು ಯಾರ ಚೆಲ್ಲಿ ಬಿಡದ? ಏಯ್ ಮುದ್ಕ, ಒಂದ್ ನಿಮಿಷದಲ್ಲಿ ನನ್ನ ಹೃದಯನೇ ನಿಂತೋಗಿತ್ತಲ್ಲ. ಏ ಸುಬ್ಬಣ್ಣ ಎದ್ದು ಕುತ್ಕೋಬೇಕು ಅಂತ ಅನ್ಸುತ್ತೆ. ಕೂಡ್ಸವನನ್ನ. ನಮ್ಮ ಪಾಲಿನ ಮೂಕಿ ಸಿನಿಮಾ ನೀವು.
ನೀವು ಅದೇನು ಹೇಳ್ತಾ ಇದ್ರು ನಮಗೆ ಒಂದು ಅರ್ಥ ಆಗ್ತಿಲ್ಲ. ಬ್ಯಾ ಬ್ಯಾ ಬ್ಯಾ. ಏ ವಿಷ್ಣು, ಸುಬ್ಬಣ್ಣ, ನೀ ಏನು ಯೋಚನೆ ಮಾಡಬೇಡ. ಎಲ್ಲ ಸರಿಯಾಗೋ ಕಾಲ ಬರ್ತಾ ಇದೆ. ಬರೋ ಲೆಕ್ಕಾಚಾರಕ್ಕೂ ಇವರಿರೋ ಲೆಕ್ಕಾಚಾರಕ್ಕೂ ಸಂಬಂಧನೇ ಇಲ್ಲ ಅನ್ನೋದು ನಿಮ್ಮ ಶಿಷ್ಯ ಹೇಳೋ ಭವಿಷ್ಯ. ಹಾಗಂತ ಇವನನ್ನ ಕೇವಲವಾಗಿ ನೋಡಬೇಡ ವಿಷ್ಣು. ಒಂದು ಕಾಲದಲ್ಲಿ ಇವನು ಪ್ರಕಾಂಡ ಪಂಡಿತ. ಇವನು ಮಾಡಿದ ಪಾಪದ ಕರ್ಮದ ಫಲ ಇವನನ್ನ ಈ ರೀತಿ ಕಾಡ್ತಾ ಇದೆ ಅಷ್ಟೇ. ಇವನು ಒಂದು ಕಾಲದಲ್ಲಿ ಮೃಗದ ಥರ ಇದ್ದಿರಬಹುದು, ಆದ್ರೆ ನಾವು ಮಾತ್ರ ಇವನನ್ನ ಮನುಷ್ಯನ ಥರ ನೋಡ್ಕೋಬೇಕಪ್ಪ. ಏನು ಯೋಚನೆ ಮಾಡಬೇಡ ಸುಬ್ಬಣ್ಣ. ಹೇಳಿದ್ನಲ್ಲ, ಗಂಡಾಂತರ ಕಳಿಯೋ ಕಾಲ ಹತ್ರ ಬರ್ತಾ ಇದೆ ಅಂತ. ಏನಾಗಲ್ಲ, ನೋಡ್ಕೊಳ್ಳೋ ನನ್ನ. ನಾನು ಹೋಗಿ ನೀರು ತಗೊಂಬರ್ತೀನಿ. ಲೋ ದೀನಾನಾಥ, ಇದು ಗಂಡಾಂತರ ಕಳೆಯೋ ಹೊತ್ತಲ್ಲ, ಪ್ರಾರಂಭ ಆಗೋ ಹೊತ್ತು, ನನಗೆ ಬಿಡುಗಡೆ ಸಿಗೋ ಹೊತ್ತು. ಬರ್ತಾಳೆ, ಅವಳು ಈ ಮನೆಗೆ ಬಂದೇ ಬರ್ತಾಳೆ. ತಪ್ಪು ಮಾಡಿದ್ರಲ್ಲೋ. ಆದಿ ಸುಲೇಖ ಇವತ್ತಿಲ್ಲಿಗೆ ಬಂದ್ಬಿಡ್ಬೇಕಾಗಿತ್ತು. ಮುತ್ಯಾಲಮ್ಮನ ಮಡಿಲಲ್ಲಿ ಒಂದು ಶಾಂತಿ ಆಗ್ಬಿಡ್ಬೇಕಾಗಿತ್ತು. ನಾಳೆ ಕಳಿಸ್ಲಾ? ಬರೋ ಕಾಲಕ್ಕೆ ನಾವು ಕಾಯ್ತಿರ್ಬೇಕೇ ಹೊರತು ಕಾಲ ನಮಗೋಸ್ಕರ ಯಾವತ್ತೂ ಕಾಯಲ್ಲ. ಈಗೇನಪ್ಪ ಮಾಡೋದು? ಅವರಿಬ್ರು ಮದ್ವೆ ಆಗೋದ್ರಿಂದ ಏನಾದ್ರೂ ತೊಂದ್ರೆ? ಜಾತಕದಲ್ಲಿ ಯಾವ ತೊಂದರೆನೂ ಇಲ್ಲ ಮಗನೇ. ಅವರಿಬ್ರು ಮದ್ವೆ ಆಗೋದ್ರಿಂದ ಮುಂದೆ ಬರೋ ತೊಂದರೆಗಳೆಲ್ಲ ಹೊರಟೋಗುತ್ತೆ. ಆದ್ರೆ ಮದುವೆ ಆಗೋದಕ್ಕೆ ತೊಂದರೆ ಆಗತ್ತೆ, ಅದನ್ನ ಮೀರ್ಬೇಕು. ಹಾಗಾದ್ರೆ ಇದಕ್ಕೆ ನೀನೇ ಏನಾದ್ರೂ ಒಂದು ದಾರಿ ಹೇಳಪ್ಪ. ಇರೋದೊಂದೇ ದಾರಿ. ಇವತ್ತಿಂದ 10 ದಿವಸ ಕಳೆದ್ರೆ ಆದಿ ಜಾತಕದಲ್ಲಿ ಶುಕ್ರನ ಸ್ಥಾನ ಬದಲಾಗತ್ತೆ. ಅದಕ್ಕೆ ಮುಂಚೆ ಅವನು ಮದುವೆ ಆಗಬೇಕು. ಅಂದ್ರೆ ಇವತ್ತಿಗೆ ಸರಿಯಾಗಿ 8 ದಿವಸಕ್ಕೆ ಅವನು ಮದುವೆ ಮಾಡಿ ಮುಗಿಸ್ಬೇಕು. ಅಷ್ಟರ್ಜೆಂಟ್ ಆಗ ನಾವೆಲ್ಲ ತಯಾರಿ ಮಾಡ್ಕೋಬೇಕಲ್ಲಪ್ಪ. ತಯಾರಿ ನಾನ್ ಮಾಡ್ತೀನಿ. ಮದುವೆ ನಮ್ಮೂರಲ್ಲೇ, ಅಂದ್ರೆ ಮಲ್ಲಿಕಾಪುರದಲ್ಲಿ ನಮ್ಮ ಮನೆಯಲ್ಲೇ ನಡೆಯುತ್ತೆ. ಇಷ್ಟರಲ್ಲೇ ಅವರಿಬ್ಬರನ್ನು ಕಟ್ಟಾಕೋ ಕಾರ್ಯಕ್ರಮ ಆಗಬೇಕು. ಅಂದ್ರೆ ಆದಿ ಸುಲೇಖ ಇವತ್ತು ಊರಿಗೆ ಬಂದಿದ್ರೆ ಅವರಿಬ್ಬರ ಕೈಗೂ ಮುತ್ಯಾಲಮ್ಮನ್ ತಾಯ್ತಾ ಬಿದ್ದಿರೋದು, ಬಂಧ ಗಟ್ಟಿಯಾಗಿರೋದು. ಅವ್ರು ಬರ್ದೇ ಇರೋದಕ್ಕೆ ನಾಳೆನೇ ಅವರಿಬ್ಬರು ನಿಶ್ಚಿತಾರ್ಥ ಮಾಡಿ ಮುಗಿಸು. ನಾಳೆನಾ? ನಾಳೆ ಗೋಧುಳಿ ಮುಹೂರ್ತ ಚೆನ್ನಾಗಿದೆ. ಯಾರು ಬರ್ತಾರೆ ಯಾರು ಬರೋದಿಲ್ಲ ಅನ್ನೋದನ್ನ ನೋಡ್ಬೇಡ. ಹೆಣ್ಣು ಗಂಡು ಇಬ್ರು ಬಂದ್ರೆ ಸಾಕು, ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡು. ಅಪ್ಪ ನೀನು? ನಾನ್ ಬರ್ತಾ ಇಲ್ಲ. ನಾಳೆ ನಿಶ್ಚಿತಾರ್ಥ, ಮರಿಬೇಡ. ಸುಮ್ಮನೆ ಈಗ ಓಡಾಡೋದ್ ಬಿಟ್ಟು ಬಂದು ಬೆಡ್ಶೀಟ್ನ ಸರಿ ಮಾಡಬಹುದಲ್ಲ? ನಿದ್ದೆ ಬಂದವರು ಬೆಡ್ಶೀಟ್ ಸರಿ ಮಾಡಿ ಮಲ್ಕೋತಾರೆ. ಆದ್ರೆ ನನಗ್ ಬಂದಿರೋದು ಸಿಟ್ಟು. ಯಾರ ಮೇಲೆ? ನಿನ್ ಬಾವಿ ಸೊಸೆ ಸುಲೇಖಾ ಮೇಲೆ.
ಡ್ರಾಮಾದಲ್ಲಿ ಓದ್ತಾ ಇರೋದು ನಾನು. ಆದ್ರೆ ನಿನ್ ಸೊಸೆ ಏನು ಕಲಿದೇನೆ ಒಳ್ಳೆ ನಟಿ. ಈಗ ಏನಾಯ್ತು? ಇನ್ನೇನಾಗ್ಬೇಕಮ್ಮ? ಇವತ್ ನಾವು ತಾತನೂರಿಗೆ ಹೋಗೋದ್ ತಪ್ಪಿದ್ದು ಅವಳಿಂದ ತಾನೆ. ಇದ್ದಕ್ಕಿದ್ದಾಗೆ ಆರೋಗ್ಯ ಕೆಡ್ತಂತಲ್ಲ. ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಕೆಡತ್ತೆ, ಹಾಗೆ ಇದ್ದಕ್ಕಿದ್ದ ಹಾಗೆ ಕೆಟ್ಟಿರೋ ಆರೋಗ್ಯನೂ ಸರಿ ಹೋಗತ್ತೆ. ಎಲ್ಲ ಬರೀ ನಾಟಕ ಅಮ್ಮ. ಇನ್ 10 ನಿಮಿಷ ಹಾಗೆ ಹೋಗಿದ್ರೆ ತಾತನ್ ಮನೆ ಸೇರ್ತಿದ್ವಿ. ಅಷ್ಟ್ರಲ್ಲಿ ಮೈ ಮೇಲೆ ದೆವ್ವ ಬಂದೋಳ್ ತರ ಆಡಿದ್ಲು. ಅಲ್ಲೇ ಇರೋ ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಬೇಡ, ಬಾಲು ಚಿಕ್ಕಪ್ಪನ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹಠ ಹಿಡಿದ್ಲು. ಕಿಚ್ಚಿ ಅರ್ಚಾಡಿ ಗಾಡಿನ ಹಿಂದೆ ತಿರುಗಿಸೇ ಬಿಟ್ಲು. ಆಮೇಲೇನು, ಗಾಡಿ ತಿರುಗಿಸಿದ ಅರ್ಧ ಗಂಟೆಗೆನೆ ಆರಾಮಾದ್ಲು. ಡಾಕ್ಟರ್ ಹತ್ರ ಹೋಗೋದ್ ಬೇಡ ಅಂತಾನು ಹೇಳಿದ್ಲು. ಇಷ್ಟಕ್ಕೂ ಅವಳು ಯಾಕೆ ಈ ತರ ಮಾಡ್ಬೇಕಾಗಿತ್ತು? ಆ ಹಳ್ಳಿಗೆ ಹೋಗಕ್ಕೆ ಅವಳಿಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ. ಇಷ್ಟ ಇಲ್ದೇ ಇರೋಳು ಬೆಳಿಗ್ಗೆ ಎದ್ದು ರೆಡಿಯಾಗಿ ಬರೋದಕ್ಕೆ ಹೇಗ್ ಸಾಧ್ಯ? ಏನೋ ಅಮ್ಮ, ಒಟ್ನಲ್ಲಿ ಸುಲೇಖ ಆಡಿದು ನಾಟಕ ಅನ್ನೋದಂತೂ ನಿಜ. ನಾಟಕ ಆಡೋಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಕೆಡೋದು ಆದಿ ಅಣ್ಣನ ಸಂಸಾರ. ಅದನ್ನೇ ತಾನೇ ನಾನ್ ಬಡ್ಕೋತಾ ಇರೋದು. ನಿಮ್ ಬಾಲು ಚಿಕ್ಕಪ್ಪನ ಆ ಚೈತ್ರ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡ್ಳು. ಅವ್ರ ನಂಡ್ರ ಕಡೆಯವಳು ಇವಳು ಸಾಮಾನ್ಯದವಳು ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಮೊದ್ಲಿಂದನೂ ಸುಲೇಖ ಬೇಡ ಬೇಡ ಅಂತ ಹೇಳ್ತಿರೋದು. ಆದ್ರೆ ನಿಮ್ಮ ಅಣ್ಣ ಲವ್ ಮಾಡಿ ಕೂತಿದ್ದಾನಲ್ಲ, ಅವನ್ ಲವ್ ಅಲ್ಲಿ ಅವನೇ ಹಾಳಾಗ್ಬೇಕಾ ಹೇಳು? ಅಮ್ಮ, ಅಪ್ಪಂಗ್ ಹೇಳಿ ಏನಾದ್ರೂ ಮಾಡು. ಇಲ್ಲ ಅಂದ್ರೆ ವಸು, ನಾಳೆ ಬಹಳ ಶ್ರೇಷ್ಠವಾದ ದಿವಸ ಅಂತೆ. ಸಂಜೆ ಹೊತ್ತಿಗೆ ಒಳ್ಳೆ ಮುಹೂರ್ತನೂ ಇದೆಯಂತೆ. ಯಾವ್ದಕ್ರಿ? ನಿಶ್ಚಿತಾರ್ಥಕ್ಕೆ. ಯಾರ್ದು? ಇನ್ಯಾರ್ದೆ? ನಮ್ಮ ಆದಿ ಸುಲೇಖದು. ಇಷ್ಟು ಅರ್ಜೆಂಟಾಗಿ ಇಟ್ಕೊಂಡ್ರೆ ಹೇಗ್ರಿ? ಬಂದು ಬಳಗದವರೆಲ್ಲ. ನೋಡ್ ಬಸು, ಇದು ಮನೆ ಮಟ್ಕಾಗೋ ನಿಶ್ಚಿತಾರ್ಥ. ಅಪ್ಪನು ನಿಶ್ಚಿತಾರ್ಥಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಾಲುಗೆ ಚಂದ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಊಟಕ್ಕೆ ಯಾವ್ದಾದ್ರು ಹೋಟ್ಲಿಗೆ ಹೇಳಿದ್ರಾಯ್ತು. ಅಪ್ಪ, ಅಮ್ಮ ಸುಲೇಖಾ ಬಗ್ಗೆ ನಿಮ್ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರು. ಏನೇ ಮಾತಾಡೋದಿದ್ರು ಮದುವೆ ಆದ್ಮೇಲೆ ಮಾತಾಡ್ಲಮ್ಮ. ಯಾಕೆಂದ್ರೆ ನಿಶ್ಚಿತಾರ್ಥ ಆದ 8 ದಿವಸಕ್ಕೆ ಮದುವೆ ಆಗಲೇಬೇಕು. ಇದು ಅಪ್ಪ ಜಾತಕ ನೋಡಿ ಹೇಳಿರೋ ಮಾತು. ನಮ್ಮ ಕುಟುಂಬ ಯಾವತ್ತೂ ಅವ್ರ ಮಾತನ್ನ ಮೀರಿಲ್ಲ, ಮೀರೋದು ಇಲ್ಲ. ನಾಳೆ ಸಂಜೆ ಆದಿಗೂ ಸುಲೇಖಗೂ ನಿಶ್ಚಿತಾರ್ಥ ನಡೆದೇ ನಡೆಯುತ್ತೆ. ಏನ್ ನಡೆದ್ರು ಎಲ್ರೂ ಅದನ್ನ ಗ್ರಹಚಾರ ಅಂತಾರೆ. ನನ್ನ ಜೀವನದ ಮೇಲೆ ಯಾವ ಗ್ರಹದ ಕಣ್ಣಿದೆಯೋ ಏನೋ, ಆದ್ರೆ ಒಂದಂತೂ ಸತ್ಯ, ಹೃದಯಕ್ಕೂ ಒಂದು ಕಣ್ಣಿರುತ್ತೆ. ಆ ಕಣ್ಣು ಕಾಣೋದೇ ಸತ್ಯ. ಶುಭ, ನೀನ್ ಇಲ್ಲಿದೀಯಾ? ನಾನು ಅಲ್ಲೆಲ್ಲ ಹುಡ್ಕಾಡ್ ಬಂದೆ. ನಾನು ಹುಡ್ಕಾಡ್ತಿದ್ದೀನಮ್ಮ, ಆದ್ರೆ ಹುಡುಕ್ತಾ ಇರೋದು ಏನು ಅಂತ ನನ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ. ಈ ಹುಚ್ಚ ಆಲೋಚನೆ ಎಲ್ಲ ಮದ್ವೆ ಆದ್ರೆ ಸರಿ ಹೋಗುತ್ತೆ. ಕಿಲ್ಲುಡು, ರಮಾಕಾಂತನ ಶಿಷ್ಯ ಸದಾ ತಂದ್ಕೊಟ್ಟು ಹೋದ ನಿಮ್ ಮದ್ವೆ ಲಗ್ನ ಪತ್ರಿಕೆ. ನಮ್ಮ ಕಡೆ ನಂಟರನ್ನ ಕರೆಯೋಕೆ ಒಂದಷ್ಟು ಇನ್ವಿಟೇಷನ್ ಮಾಡಿಸ್ತೀನಿ ಅಂದ. ನಾನೇ ಬೇಡ ಅಂದೆ.
ಇಷ್ಟಕ್ಕೂ ಇರೋದು ನಾವಿಬ್ಬರೇ. ಈ ಊರಲ್ಲಿ ನಮಗೆ ನೆಲೆ ಕೊಟ್ಟವನು ರಮಾಕಾಂತ. ಅವನೇ ನಮ್ಮ ನೆಂಟ, ನನ್ನ ಅಳಿಯ. ನಿನ್ನ ಗಂಡ ಅಲ್ವಾ? ಅಮ್ಮ, ಇಲ್ಲಿ ತಪ್ಪಾಗಿದೆ ನೋಡು. ಏನಾಗಿದೆ? ಶುಭಾ ಪಕ್ಕದಲ್ಲಿ ಇರ್ಬೇಕಾಗಿರೋದು ಆದಿನಾಥ್ ಹೆಸರಲ್ವಾ? ಇಲ್ಲಿ ನೋಡಿದ್ರೆ ರಮಾಕಾಂತ್ ಅಂತಿದೆ. ಏ ಗೂಬೆ, ಆ ಕನಸು ಬಿದ್ದಾಗಿನಿಂದ ಗಂಡ ಆಗೋನ ಹೆಸರೇ ಮರ್ತು ಬಿಟ್ಟಿದೆಯಲ್ಲೇ. ರಮಾಕಾಂತನ ಹೆಸರು ಬಿಟ್ಟು ಬೇರೆ ಹೆಸರು ನಿನ್ನ ನಾಲ್ಗೆ ಮೇಲೆ ಬಂದ್ರೆ ನಿನ್ನ ನಾಲ್ಗೆಗೆ ಹುಳ ಬೀಳುತ್ತೆ. ಹುಷಾರ್. ಕೊಡಿ. ಅಯ್ಯೋ ಅಯ್ಯೋ ದೇವ್ರೆ, ಅಪಶಕುನ ಅಪಶಕುನ. ಲಗ್ನ ಪತ್ರಿಕೆ ಹಾರಿದ್ರೆ ಲಗ್ನನೇ ಮುರಿದು ಹೋಗುತ್ತಂತೆ. ಏನು ಹೊಟ್ಟೆ ನಿಂದು? ಅಮ್ಮ, ನಾನು ಹೇಳ್ತಿರೋದು. ಏನು ಹೇಳ್ಬೇಡ. ನೀನ್ ಹೇಳೋದೆಲ್ಲ ನಿಜ ಆಗುತ್ತೆ. ಅದೇ ಕಾರಣದಿಂದ ನಾನು ಊರೂರು ತಿರುಗಿ ಕೊನೆಗೆ ಈ ಊರಿಗೆ ಬಂದು ನೆಲೆ ನಿಲ್ಲೋ ಹಾಗಾಯ್ತು. ಇಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಅನ್ನೋದಕ್ಕೆ ಕಾರಣ ರಮಾಕಾಂತನ ಕೃಪೆ. ಇದು ಅವನ ಮನೆ, ನಿನಗೆ ಕೆಲಸ ಕೊಡಿಸಿರೋದು ಅವನು. ನಾವಿಬ್ರೇ ಹೆಂಗಸರಿದ್ರು ಬೇರೆ ಯಾರು ನಮಗೆ ತೊಂದರೆ ಕೊಡೋದಿಲ್ಲ ಅನ್ನೋದಕ್ಕೆ ಕಾರಣ ನೀನು ರಮಾಕಾಂತನ ಹೆಂಡತಿ ಆಗೋಳು ಅನ್ನೋದು. ಅವನು ನಿನ್ನನ್ನ ಮೆಚ್ಚಿ ಮದುವೆಯಾಗ್ತಿರೋದೇ ದೊಡ್ಡ ವಿಷಯ. ಇದಕ್ಕೆ ನೀನೇನಾದ್ರೂ ತೊಂದರೆ ಮಾಡಿದ್ರೆ ಮಗಳು ಅನ್ನೋದನ್ನ ಮರೆತು ನಿನ್ನನ್ನ ಸಿಗದು ಹಾಕ್ಬಿಡ್ತೀನಿ. ನನ್ನ ಹೆಸರಿನ ಪಕ್ಕ ಆದಿ ಹೆಸರು ಇದ್ದಾಗ ಮಾತ್ರ ಅದು ಶುಭದಾದಿ. ನೀನು ರಮಾಕಾಂತ್ ಕಾಣ್ತಿರೋ ಹಗಲ್ಗನ್ಸು ಸುಳ್ಳಾಗುತ್ತಮ್ಮ. ಆದ್ರೆ ನಾನ್ ಕಂಡಿರೋ ಕನ್ಸು ನಡೆಯುತ್ತೆ. ಈ ಆದಿ ಯಾರೋ, ಎಲ್ಲಿದಾನೋ ಏನೋ ನನಗೊಂದು ಗೊತ್ತಿಲ್ಲ. ಆದ್ರೆ ಅವನೇ ನನ್ ಗಂಡ ಅಂತ ಈ ಮನ್ಸು ಸ್ಪಷ್ಟವಾಗಿ ಹೇಳ್ತಿದೆ.